ಪ್ರಶ್ನೆ, ಈ 4 ಜನರ ಪ್ರಶ್ನೆ ಜೊತೆಗೆ ಬಾಲನ್ ಅವರ ಪ್ರಶ್ನೆ. ಹೌದ್ರಿ, ಇವ್ರು ಆರೋಪ ಮಾಡ್ತಾ ಇದ್ದಾರೆ, ಯಾರ ಮೇಲೂ ಮಾಡ್ತಾ ಇದ್ದಾರೆ, ಹೆಗ್ಗಡೆ ಅವ್ರನ್ನೂ ಮಾಡ್ತಾ ಇದ್ದಾರೆ, ಅವರನ್ನು ಕರೆಸಿ ನೀವು ತನಿಖೆ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಬಾಲನ್ ಅವರ ಪ್ರಬಲವಾದ ಮತ್ತು ಇವ್ರು 4 ಜನರ ಪ್ರಬಲವಾದ. ಇದಕ್ಕೆ ಅವರಿಂದ ಉತ್ತರ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ದೂರದಾರರನ್ನ ಮತ್ತೆ ಪ್ರಶ್ನೆ ಮಾಡೋದು ಇಲ್ಲ. ದೂರದಾರ ಅಂತ 3 ತಾಸು ಚೆನ್ನಯ್ಯ ಅವನು ತನ್ನ ಸ್ಟೇಟ್ಮೆಂಟ್ ಬದಲು ಮಾಡಿದ. ಯಾಕೆ ಬದಲು ಮಾಡಿದ ಇವತ್ತು ಗೊತ್ತಾಗ್ತಾ ಇಲ್ಲ. ಮೊದಲೇ ಹೇಳ್ದ ಇಲ್ಲ ನಮಗೆಲ್ಲ ಅನ್ಯಾಯ ಆಯಿತು, ಹಾಗೆ ಹೀಗೆ ನಮ್ಮ ಊರು ಉಳಿಸೋರು, ರೊಕ್ಕ ಉಳಿಸೋರು, ಅವರ ಸುಳ್ಳಾಗಾದ್ರೆ ಅದ್ರಾಗೆ ಎನ್ಕ್ವೈರಿ ಮಾಡ್ತಾ ಇಲ್ಲ, ಮಾಡಲಿಲ್ಲ. ಅಂದರೆ ದೊಡ್ಡವ್ರನ್ನ ಉಳಿಸುವಂಥ ಪ್ರಯತ್ನ ಇಲ್ಲಿ ನಡೆದದೇನೋ ಅಂತ. ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಕುಮಾರ್ ಅವರಾಗಿರ್ಬೋದು, ಜೊತೆಗೆ ನಮ್ಮ ಪರಮೇಶ್ವರಪ್ಪನವರಾಗಿರ್ಬೋದು, ಇನ್ನುಳಿದ ಕಾಂಗ್ರೆಸ್ನ ಲೀಡರ್ಗಳು ಇದನ್ನು ಆದಷ್ಟು ಕೇಸನ್ನು ಮುಚ್ಚಾಕೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆ ಜನರಲ್ಲಿ ಮೂಡಲಿಕ್ಕತ್ತದ. ಬಾಲನ್ನವರ ವಾದವನ್ನು ಕೇಳಿದಾಗ ಅವರು ವಿವರಿಸಿದಾಗ ಇತ್ತೀಚೆಗೆ ಒಂದು ಖಾಸಗಿ ವಾಹಿನಿ ಕೊಟ್ಟಂಥ ಇಂಟರ್ವ್ಯೂದಲ್ಲಿ ಅವರು ಹೇಳ್ತಾ ಇದ್ದಾರೆ, ಇಲ್ಲ ನಾವು ನಮ್ಮ ಏನು ಚಿನ್ನಯ್ಯ ಏನು ಕೇಸ್ ಆಗಿತ್ತು ಆ ಕೇಸ್ ಸ್ಕ್ವ್ಯಾಶ್ ಮಾಡಂತ ಹೇಳಿಲ್ಲ. ಆ ಸ್ಕ್ವ್ಯಾಶ್ ನಮಗೆ ಅದು ಇರಲಿ, ನಂತರ ಚಿನ್ನಯ್ಯ ಆರೋಪ ಮಾಡ್ಕೊಂಡು ಇನ್ನೂ ಹೊಸ ಅದೇ ಕಲಮದಲ್ಲ ಇನ್ನುಳಿದ ಕೇಸ್ಗಳು, ಇನ್ನುಳಿದ ಏನಪ್ಪ ಅಂತಂದ್ರೆ ಕಲಂಗಳ ಅಡಿಯಲ್ಲಿ 2023 ಕಲಂ 211 ಎ 336 230 231 229 227 228 240 236 233 ಅಡಿಯಲ್ಲಿ ಈ ಪ್ರಕರಣ ದಾಖಲೆ ಮಾಡಿಕೊಂಡ ಈ ತನಿಖಾಧಿಕಾರಿಗಳು ಇವ್ರನ್ನೇನು ಎನ್ಕ್ವೈರಿ ಮಾಡ್ತಾಯಿದ್ದಾರೆ, ಇದು ತಪ್ಪು, ಇದು ಮಾಡುವಾಗಿಲ್ಲ. ಯಾಕೆ ಮಾಡುವಾಗಿಲ್ಲ ಅಂದರೆ ಇವತ್ತಿನ ಡಾಕ್ಯುಮೆಂಟ್ ಸಿಕ್ಕಿಲ್ಲ, ಆಯ್ತು ಅಡ್ಡಿಲ್ಲ ಮಾಡಿರಿ. ಆದರೆ ಇವರು ಆರೋಪ ಮಾಡುವ ಹೆಗ್ಗಡೆಯವರನ್ನು ಯಾಕೆ ತನಿಖೆ ಮಾಡ್ತಾ ಇಲ್ಲ ಇವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ